ಹಲೋ ನಮಸ್ತೆ. ನಾನಿವತ್ತು ಕ್ಯಾಪ್ಸಿಕಮ್ ಅಂದರೆ ದೊಡ್ಡ ಮೆಣಸಿನ್ಕಾಯಿ ಅಂತೀವಲ್ಲ, ಕ್ಯಾಪ್ಸಿಕಮ್ದು ಕರಿ ಮಾಡ್ತಾ ಇದ್ದೀನಿ. ನಾನು ಚಪಾತಿಗೆ ಮಾಡಿದ್ದೀನಿ, ಅದನ್ನು ಅನ್ನಕ್ಕೆ ಕೂಡ ಮಾಡ್ಕೋಬೋದು. ಬಹಳ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಪ್ರಾಸೆಸ್ ಚೆನ್ನಾಗಿ ಅನಿಸಿ ಮತ್ತು ನಿಮ್ಗೆ ಇದು ಏನೋ ಹೊಸದಾಗಿದೆ ಟ್ರೈ ಮಾಡೋಣ ಅಂತ ಅನಿಸ್ತು ಅಂದರೆ ಖಂಡಿತ ಒಂದ್ಸಲ ಮಾಡಿ ಮತ್ತು ಕೂಡ ಮಾಡ್ಕೋತೀರಾ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾರನ್ನ ಬಂದಾಗ ಸ್ಪೆಷಲ್ ಕೂಡ ಇರುತ್ತೆ. ಓಕೆನಾ. ಮತ್ತು ನನಗೆ ಕೆಲವರು ಕೇಳ್ತಿದ್ದಾರೆ, ಅಂದರೆ ನನಗೆ ಗೊತ್ತಿರೋರು, ನೀವು ಅಡುಗೆಗಳು ನೋಡ್ತಿರ್ತೀವಿ ಆದರೆ ನೀವು ಗಾರ್ಲಿಕ್ಕು ಆನಿಯನ್ನು ಬಳಸಿ ಮಾಡಲ್ವಾ ಅಂತ ಕೇಳಿದ್ರು. ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ನಾನು ಅವೆರಡು ಬಳಸದೆ ಮಾಡ್ತೀನಿ. ಸೊ ಅದು ಎಲ್ಲಿ ಹಾಕೊಳ್ಬೇಕು ಏನೋ ಅನ್ನೋದು ಐಡಿಯಾ ಕೂಡ ನನಗಿಲ್ಲ. ನಿಮ್ಗೆ ಇಂಟ್ರೆಸ್ಟ್ ಅನಿಸ್ತು, ಅಡುಗೆಗಳು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅನಿಸ್ತು ಅಂದರೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೋಚನೆ ಮಾಡಿ ನೀವು ಹಾಕ್ಕೊಳ್ಬಹುದು. ಓಕೆನಾ. ಪ್ರಾಸೆಸ್ ನೋಡೋಣವಾ. ಮೊದಲು ಅದಕ್ಕೆ ಒಂದು 2 ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡು ಮತ್ತು ಒಂದು ಒಣಕೊಬ್ಬರಿ ತೊಗೊಂಡು ಒಂದು ಬಟ್ಲಷ್ಟು ಅವೆರಡನ್ನು ಒಂದೊಂದಾಗಿ ಹುರ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಬೀಜ, ಆಮೇಲೆ ಜೀರಿಗೆ ಹಾಕ್ಬಿಟ್ಟು ಮತ್ತು ಗೋಡಂಬಿ ಕೂಡ ಹಾಕಿ ಹುರಿದಿದ್ದೀನಿ. ಅದ್ರ ಜೊತೆಗೆ ತಕ್ಕಷ್ಟು ಒಣಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಲವಂಗ ಮತ್ತು ಮೆಣಸು ಇಷ್ಟನ್ನು ಎಲ್ಲವೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಅದೆಲ್ಲ ಹುರ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗೋವರೆಗೂ ಅದನ್ನು ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ಆಮೇಲೆ ಇದಕ್ಕೆ ಈ ಮಿಕ್ಸಿ ಒಳಗೆ ಟೊಮೊಟೊ ಹಣ್ಣು ಕೂಡ ಹಾಕಿದ್ದೀನಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ದೊಡ್ಡ ಮೆಣಸಿನ್ಕಾಯಿ ತೊಗೊಳ್ತೀವಲ್ಲ, ಆ ದೊಡ್ಡ ಮೆಣಸಿನ್ಕಾಯ್ದೆಲ್ಲ ಬೀಜ ತೆಗೆದುಬಿಟ್ಟು ಒಳಗಡೆ ಖಾಲಿ ಮಾಡಿ ನಾವು ಮಾಡ್ಕೊಂಡಂತಹ ಮಸಾಲೆನ ತುಂಬಬೇಕು ಇದರೊಳಗಡೆ ಪೂರ್ತಿಯಾಗಿ. ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಪ್ಯಾನಲ್ಲಿ ಮಾಮೂಲು ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಇಂಗು ಎಲ್ಲ ಹಾಕ್ಬಿಟ್ಟು ಇದನ್ನು ಹಾಕಿದ್ದೀನಿ. ದೊಡ್ಡ ಮೆಣಸಿನ್ಕಾಯೆಲ್ಲ ಇಟ್ಟಿದ್ದೀನಿ. ಆಮೇಲೆ ಮಸಾಲೆ ತುಂಬಿರ್ತೀವಲ್ಲ, ಇನ್ನು ಸ್ವಲ್ಪ ಮಸಾಲೆ ಮಿಕ್ಕಿರುತ್ತೆ, ಅದಕ್ಕಿಂತ ಸ್ವಲ್ಪ ನೀರು ಬೆರೆಸ್ಬಿಟ್ಟು ಇದರೊಳಗಡೆ ಕುದಿಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಇದನ್ನು, ಯಾಕೆಂದರೆ ಭಾಳ ನೀರು ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇದು ಆಗಿದೆಯನ್ನು ಗುರ್ತೇನೆಂದರೆ ಸುತ್ತ ಸ್ವಲ್ಪ ಎಣ್ಣೆ ಬೀಳುತ್ತೆ ಇದಕ್ಕೆ, ಆ ಎಣ್ಣೆ ಎಲ್ಲ ಮೇಲ್ಗಡೆ ಬರುತ್ತೆ, ಆವಾಗ ಇದಿಷ್ಟು ಆಗಿದೆ ಅಂತ ಅರ್ಥ. ಸೊ ಇದು ನಿಮಗೆ ತುಂಬ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಭಾಳಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಾ? ಥ್ಯಾಂಕ್ ಯು.